ಕೊನೆಗೂ ಮ್ಯಾಥ್ಯೂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆ ದೂರಿನಡಿ ಕೋಣನಕುಂಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಕೇವಲ ಎನ್ಸಿಆರ್ ಮಾಡಿದ್ದಂತಹ ಪೊಲೀಸರು ಮ್ಯಾಥ್ಯೂ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ದಂತಹ ಗ್ಯಾರಂಟಿ ನ್ಯೂಸ್ ತನಿಖೆಯಲ್ಲಿ ಹೊರ ಬರುತ್ತಾ ಆ ನಗ್ನ ರಹಸ್ಯ. ಸಂತ್ರಸ್ತೆಯ ಮೊಬೈಲ್ ಸಮೇತ ಎಸ್ಕೇಪ್ ಆಗಿರುವಂತಹ ಮ್ಯಾಥ್ಯೂನ ಮೊಬೈಲ್ನಿಂದ ವಿಡಿಯೋ ಕಳುಹಿಸಿಕೊಂಡಿದ್ದಂತಹ ಸಂತ್ರಸ್ತೆ, ಈ ವಿಡಿಯೋಗಳನ್ನೇ ಸಾಕ್ಷಿಯಾಗಿ ಇಟ್ಕೊಂಡಿದ್ದಂತಹ ಸಂತ್ರಸ್ತೆ ಮೊಬೈಲ್ನಲ್ಲಿ ವಿಡಿಯೋ ಇರೋದು ಗೊತ್ತಾಗಿ ಎಸ್ಕೇಪ್ ಆಗಿದ್ದಾನೆ. ಸಂತ್ರಸ್ತೆಯ ಮೊಬೈಲ್ ಸಮೇತ ಟೀಚರ್ ಮ್ಯಾಥ್ಯೂ ಶೂಟ್ ಆಗಿದ್ದಾನೆ. ತನಿಖೆಯನ್ನ ಮಾಡಿ ಬಂಧಿಸುವಂತೆ ಸಂತ್ರಸ್ತೆ ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಬರೀ ಎನ್ಸಿಆರ್ ಅನ್ನ ಮಾಡ್ಕೊಂಡಿದ್ರು ಪೊಲೀಸ್ನವರು. ಆ ನಂತರ ಯಾವಾಗ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬ್ರೇಕ್ ಮಾಡ್ತೋ, ಸುದ್ದಿಯನ್ನ ಬಿತ್ತರ ಮಾಡ್ತೋ, ಆಗ ಪೊಲೀಸ್ನವರು ನಿದ್ದೆಯಿಂದ ಎದ್ದು ತಡಿಯಪ್ಪ ಒಂದು ಎಫ್ಐಆರ್ ದಾಖಲು ಮಾಡ್ಕೊಳ್ಳೋಣ ಅಂತ ಹೇಳಿ ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ದಾರೆ. ಇದೀಗ ಸಂತ್ರಸ್ತೆಗೆ ಈಗಾಗಲೇ ಮದುವೆ ಆಗಿತ್ತು, ಹೆಣ್ಣು ಮಗು ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಚರಣ್, ಯಾರೀತ, ಈತನ ಹಿನ್ನೆಲೆ ಏನು? ಮೊದಲಿಗೆ ಪೊಲೀಸ್ನವರು ಯಾಕೆ ಎನ್ಸಿಆರ್ ಹಾಕೊಂಡ್ರು, ಆ ನಂತರ ಯಾಕೆ ಎಫ್ಐಆರ್ ದಾಖಲು ಮಾಡ್ಕೊಂಡಿದ್ರು, ಯಾಕೆ ಈತನ ವಿರುದ್ಧ ಅಷ್ಟೊಂದು ಗಂಭೀರ ಆರೋಪವನ್ನ ಮಾಡಿದ್ರು ಕೂಡ ಅದು ಅಷ್ಟು ಗಂಭೀರತೆಯನ್ನ ಪಡೆದುಕೊಂಡಿದ್ರು ಕೂಡ ಯಾಕೆ ನೆಗ್ಲಿಜೆನ್ಸಿ ಅಂತ ಹೇಳಿ? ಎಸ್ ರಮ್ಯಾ, ಪ್ರಮುಖವಾಗಿ ಮ್ಯಾಥ್ಯೂ ಒಬ್ಬ ಕ್ರಿಕೆಟ್ ಕೋಚ್, ಖಾಸಗಿ ಶಾಲೆಗಳಲ್ಲಿ ಕ್ರಿಕೆಟ್ ಕೋಚಿಂಗ್ ಅನ್ನ ನೀಡ್ತಾ ಇದ್ದ. ಅದರ ಜೊತೆಗೆ ತನ್ನ ಖಾಸಗಿ ಒಂದು ಕಂಪನಿಯನ್ನ ಮಾಡ್ಕೊಂಡು ಅದರಲ್ಲಿ ಮಕ್ಕಳಿಗೆ ಕೋಚಿಂಗ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಈ ಹಿಂದೆ ಒಂದು ಖಾಸಗಿ ಶಾಲೆಯಲ್ಲಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದ. ಆ ಒಂದು ಖಾಸಗಿ ಶಾಲೆಯಲ್ಲಿ ಈ ರೀತಿಯಾದಂತಹ ಮಕ್ಕಳನ್ನ ಪುಸಲಾಯಿಸಿಕೊಂಡು ಅವರ ಜೊತೆ ವಿಡಿಯೋ ಕಾಲ್ ಅನ್ನ ಮಾಡುವಂತದ್ದು, ಮತ್ತೆ ಅವರ ಜೊತೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳನ್ನ ನಡೆಸುವಂತಹ ಒಂದು ಆರೋಪ ಕೇಳಿ ಬಂದಾಗ ಆ ಶಾಲೆಯಿಂದ ಮ್ಯಾಥ್ಯೂವನ್ನ ಹೊರ ಹಾಕ್ಲಿಕ್ಕಾಗಿತ್ತು. ಕೇರಳ ಮೂಲದ ಮ್ಯಾಥ್ಯೂ ಬೆಂಗಳೂರಿನ ಜೆಪಿ ನಗರದಲ್ಲಿ ಸೆಟ್ಲ್ ಆಗಿದ್ದಂತದ್ದು. ಮತ್ತೆ ಜೆಪಿ ನಗರದ ಮತ್ತೊಂದು ಖಾಸಗಿ ಶಾಲೆಯಲ್ಲಿ ಪಿಟಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರ್ತಾನೆ. ಅದಾದ ಬಳಿಕ ಅಲ್ಲಿ ಒಂದಿಷ್ಟು ವಿದ್ಯಾರ್ಥಿನಿಗಳು ಅಂತ ಹೇಳಿದ್ರೆ ಈತನ ಟಾರ್ಗೆಟ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಮುಖವಾಗಿ ಹಣ ಇರುವಂತಹ ವಿದ್ಯಾರ್ಥಿನಿಯರು ಏನಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡುವಂತದ್ದು, ಮತ್ತೆ ಅವರನ್ನ ಪ್ರಮುಖವಾಗಿ ಪ್ರೀತಿ ಮಾಡುವ ರೀತಿ ನಾಟಕವನ್ನ ಆಡುವಂತದ್ದು, ನಂತರ ಅವರ ಜೊತೆ ವಿಡಿಯೋ ಕಾಲ್ ಅನ್ನ ನಡೆಸಿ ಅವರು ನಗ್ನರಾಗುವ ರೀತಿ ಮಾಡಿ ಅದನ್ನ ಸ್ಕ್ರೀನ್ ಶಾಟ್ ಅಥವಾ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ಅವರನ್ನ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಆದ್ರೆ ಕಳೆದ 1 ವರ್ಷದ ಹಿಂದೆ ಅಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಒಂದು ಲೆಕ್ಚರ್ ಅನ್ನ ಪ್ರೀತಿ ಮಾಡ್ತಾನೆ. ಪ್ರೀತಿ ಮಾಡಿ ಅದಾದ ಬಳಿಕ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಕೂಡ ನಂಬಿಸ್ತಾನೆ. ಈ ಒಂದು ಲೇಡಿ ಏನಿರ್ತಾರೆ ಆ ಒಂದು ಲೇಡಿ ಈ ಹಿಂದೆ ಒಂದು ಮದುವೆನ ಕೂಡ ಆಗಿದ್ರು. ಆ ಮದುವೆ ಆಗಿ ಕಾನೂನು ಪ್ರಕಾರ ಡಿವೋರ್ಸ್ ಕೂಡ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ತನಗೊಂದು ಬೆಂಬಲ ಸಿಗುತ್ತೆ, ತನಗೊಂದು ಜೀವನ ಸಿಗುತ್ತೆ ಅನ್ನುವಂತಹ ವಿಚಾರವಾಗಿ ಮ್ಯಾಥ್ಯೂವನ್ನ ನಂಬಿಕೊಂಡು ಆ ಸಂತ್ರಸ್ತೆ ಕೂಡ ಹೋಗಿದ್ದಂಥದ್ದು. ಆದ್ರೆ ದಿನದಿಂದ ದಿನಕ್ಕೆ ಆ ಮದುವೆಯ ವಿಚಾರವಾಗಿ ತಳ್ಳಿಕೊಂಡೇ ಬರ್ತಾ ಇದ್ದ. ನಾಳೆ ಆಗೋಣ, ನಾಡಿದ ಆಗೋಣ, ಈ ರೀತಿಯಾದಂತಹ ಕಥೆ ಪುರಾಣಗಳನ್ನ ಹೇಳ್ತಾ ಇದ್ದ. ಅದಾದ ಬಳಿಕ ಆ ಸಂತ್ರಸ್ತೆ ಗರ್ಭಿಣಿ ಆಗ್ತಾ ಇದ್ದಂತೆ ಏಕಾಏಕಿ ಈಗ ಆ ಸಂತ್ರಸ್ತೆಯ ಫೋನ್ ಸಮೇತ ಎಸ್ಕೇಪ್ ಆಗಿರುವಂತದ್ದು. ಇದರಿಂದಾಗಿ ಸಂತ್ರಸ್ತೆ ಈಗ ಮಹಿಳಾ ಆಯೋಗಕ್ಕೆ ಕೂಡ ದೂರನ್ನ ನೀಡಿದ್ದಾರೆ. ಮ್ಯಾಥ್ಯೂ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಅದರ ಜೊತೆಗೆ ಸಾಕ್ಷ್ಯವಾಗಿ ಸುಮಾರು 2500ಕ್ಕೂ ಹೆಚ್ಚು ವಿಡಿಯೋಗಳನ್ನ ಪೆನ್ ಡ್ರೈವ್ ಮೂಲಕ ಕೂಡ ನೀಡಿರುವಂತದ್ದು. ಮಹಿಳಾ ಆಯೋಗ ಈ ಒಂದು ವಿಚಾರ ಗಮನಕ್ಕೆ ಬರ್ತಾ ಇದ್ದಂತೆ ಗ್ಯಾರಂಟಿ ನ್ಯೂಸ್ ಕೂಡ ಈ ಒಂದು ಸುದ್ದಿಯನ್ನ ಬಿತ್ತರಿಸುತ್ತೆ. ಸುದ್ದಿ ಬಿತ್ತರಿಸಿದ ಒಂದು ಗಂಟೆಯಲ್ಲಿ ಮಹಿಳಾ ಆಯೋಗ ಜ್ಞಾನಭಾರತಿ ಪೊಲೀಸ್ ಠಾಣೆಗೆ ಒಂದು ಪತ್ರವನ್ನ ಬರೆಯುತ್ತೆ. ಈ ಒಂದು ವಿಚಾರವನ್ನ ತನಿಖೆ ನಡೆಸಿ ಇದಕ್ಕೆ ಬೇಕಾದಂತಹ ಒಂದು ವರದಿ ಏನಿದೆ ವರದಿಯನ್ನ ಆಯೋಗಕ್ಕೆ ನೀಡಬೇಕು ಅನ್ನುವಂತಹ ಒಂದು ಪತ್ರವನ್ನ ಬರುತ್ತೆ. ಪತ್ರದ ಬೆನ್ನಲ್ಲೇ ಇದೀಗ ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು. ಸದ್ಯ ಮ್ಯಾಥ್ಯೂ ಯಾವ ಭಾಗಕ್ಕೆ ಹೋಗಿದ್ದಾನೆ, ಎಲ್ಲಿಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದನ್ನ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆತನ ಕುಟುಂಬದವರ ಕಾಂಟ್ಯಾಕ್ಟ್ ಗೆ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮ್ಯಾಥ್ಯೂ ಎಲ್ಲಿ ಹೋಗಿದ್ದಾನೆ ಅನ್ನೋದು ಒಂದಿಷ್ಟು ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿರೋದ್ರಿಂದಾಗಿ ಮ್ಯಾಥ್ಯೂನ ಪತ್ತೆಗೆ ಕಷ್ಟ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಸಂತ್ರಸ್ತೆ ಮತ್ತಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆತನ ತಂದೆ ತಾಯಿ ಇದಕ್ಕೆ ಒಂದು ಸಾಥನ್ನ ನೀಡ್ತಿದ್ರು, ಆತನ ಅಕ್ಕ ಕೂಡ ಇದಕ್ಕೆ ಬೆಂಬಲ ನೀಡ್ತಾ ಇದ್ರು ಅಂತ ಹೇಳಿ ಕೂಡ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಚರಣ್.